ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಮೆಂತ್ಯ ಪಲ್ಯ ಅಂತಾರೆ. ಕೆಲವೊಬ್ಬರೆಲ್ಲ ಮೆಂತ್ಯನ ತಾಳ್ಸೋದು ಅಂತಾರೆ. ನಮ್ಮ ಕಡೆ ಎಲ್ಲ ನಾವು ಮೆಂತ್ಯ ತಾಳ್ಸೋದು ಅಂತ ಕರಿತೀವಿ. ಮೆಂತ್ಯ ಪಲ್ಯ ಅಂತಲೂ ಕರಿಬೋದು. ನೋಡಿ, ಮೆಂತ್ಯ ಪಲ್ಯ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂತಂದರೆ, ಮೆಂತ್ಯ ಪಲ್ಯ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಶೇಂಗದ ಪುಡಿ. ಇಷ್ಟು ಮೆಂತ್ಯ ಪಲ್ಯನ ತಾಳ್ಸೋಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು. ತಾಳ್ಸೋದಂದ್ರೆ ಏನಂದರೆ ಗೈಸ್, ಅದನ್ನು ಜಸ್ಟ್ ಸ್ವಲ್ಪ ಫ್ರೈ ಮಾಡೋದು, ಅದಕ್ಕೇ ತಾಳ್ಸೋದು ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ. ಮತ್ತು ಮೆಂತ್ಯ ಪಲ್ಯದಿಂದ ಏನೆಲ್ಲ ಯೂಸಸ್ ಇದಾವೆ ಅಂದರೆ ಗೊತ್ತಾ ಗೈಸ್, ರಕ್ತ ಪರಿಚಲನೆ ಆಗುತ್ತೆ ಮತ್ತು ರಕ್ತ ಹೆಚ್ಚಿಗಾಗೋಕ್ಕೂ ಕಾರಣ ಆಗ್ತದೆ. ಮೆಂತ್ಯ ಪಲ್ಯದಿಂದ ಭಾಳ ಹೆಚ್ಚಿನ ರೀತಿಯಲ್ಲಿ ಮೆಂತ್ಯ ಪಲ್ಯದಿಂದ ಯೂಸಸ್ ಅದಾವೆ. ನೋಡಿ ಗೈಸ್, ನಾನು ಇಲ್ಲೊಂದು ಪಾತ್ರೆ ಇಟ್ಟು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಗರಂ ಆದ ತಕ್ಷಣವೇ ನೋಡಿ, ಎಣ್ಣೆ ಸ್ವಲ್ಪ ಗರಂ ಆಗಿದೆ. ಇವಾಗ ಇದಕ್ಕೆ ಸಾಸಿವೆ ಜೀರಿಗೆನ ತೊಗೊಂಡಿದ್ನಲ್ಲ, ಈ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ. ಮತ್ತು ಸಾಸಿವೆ ಜೀರಿಗೆ ಸ್ವಲ್ಪ ಕಪ್ಪಗಾದ ತಕ್ಷಣವೇ ನಾವೇನು ಬೆಳ್ಳುಳ್ಳಿನ ತೊಗೊಂಡಿದ್ವಲ್ಲ, ಆ ಬೆಳ್ಳುಳ್ಳಿನ ಹಾಕೋಬೇಕು. ಇವಾಗ ನೋಡಿ, ಸಾಸಿವೆ ಜೀರಿಗೆ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದ್ದಾವೆ. ಇವಾಗ ನಾವು ಬೆಳ್ಳುಳ್ಳಿನ ಸುಸ್ಕೊಂಡು ಇಟ್ಕೊಂಡಿದ್ವಲ್ಲ, ಈ ಬೆಳ್ಳುಳ್ಳಿನ ಹಾಕೋಬೇಕು. ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಆಗೋ ಗಂಟ ಬಿಡಬೇಕು. ಅಂದರೆ ಸ್ವಲ್ಪ ಅದು ಕಪ್ಪು ಕಲರಿಗೆ ಬರೋ ಗಂಟ, ಅಂದರೆ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ಗಂಟ ಬೆಳ್ಳುಳ್ಳಿನ ಫ್ರೈ ಮಾಡಬೇಕು. ನೋಡಿ, ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದ್ದಾವೆ ನೀಟಾಗಿ. ಗೈಸ್, ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಏನಾರ ಇಷ್ಟ ಆದರೆ ಪ್ಲೀಸ್ ಗೈಸ್, ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೋಡಿ ಗೈಸ್, ಇವಾಗ ಏನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿನ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾವೇನು ಇವಾಗ ಮೆಂತ್ಯ ಪಲ್ಯನ ಬಿಡಿಸ್ಕೊಂಡು ಇಟ್ಕೊಂಡಿದ್ವಲ್ಲ, 1 ಡೇ ಬಿಫೋರೇ ಬಿಡಿಸಿದ್ವಿ ಗೈಸ್. ಹಂಗಾಗಿ ಅದು ಮೆಂತ್ಯ ಸ್ವಲ್ಪ ಬಾಡಿದೆ, ಸ್ವಲ್ಪ ಲೇಟಾಗಿ ಮಾಡಿದ್ನಲ್ಲ, ಸೊ ಹಂಗಾಗಿ ಸ್ವಲ್ಪ ಬಾಡೋಗಿದೆ. ಅದೇನಿರಲ್ಲ ಅಷ್ಟೊಂದು ದಿನ. ನಾವು ಆಲ್ರೆಡಿ ಅದು ಮೆಂತ್ಯನ ಸೋಸಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಆಮೇಲೆ ಈಗ ನಾವೇನು ಫ್ರೈ ಮಾಡಿದ್ವಲ್ಲ, ಆ ಫ್ರೈ ಮಾಡಿದಲ್ಲಿ ಈ ಮೆಂತ್ಯ ಪಲ್ಯನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಅಂದರೆ ತಿರುಗಿಸ್ತಾನೆ ಇರಬೇಕು ಚೆಂದ ನೀಟಾಗಿ. ಅದು ಯಾವ ಥರ ಆಗಬೇಕಂದ್ರೆ ಫುಲ್ ಎಷ್ಟಾಗುತ್ತೆ ನೋಡಿ ಗೈಸ್, ಎಷ್ಟು ಒಂದು ಬೌಲ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀವಿ. 1-2 ಸ್ಪೂನ್ ಆಗೋಷ್ಟು ಮೆಂತ್ಯ ಪಲ್ಯ ಬರಲ್ಲ, ಅಷ್ಟು ಆ ಥರ ಫ್ರೈ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ನೋಡಿ ಗೈಸ್, ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಕೆಲವೊಬ್ಬರೆಲ್ಲ ಖಾರದ ಪುಡಿ ಬದಲು ಅದು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ. ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಂಡು ಈಗ ಲೋ ಫ್ಲೇಮಲ್ಲಿ ಇಡಬೇಕು ಗೈಸ್ ಗ್ಯಾಸ್ನ. ಹೈ ಫ್ಲೇಮಲ್ಲಿ ಇಡಬೇಡಿ, ಯಾಕಂದರೆ ಸೀದೋಗುತ್ತೆ. ಅದಕ್ಕೆ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಗೈಸ್, ನೋಡ್ಬೋದು ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪು ಬರ್ತಾ ಕಡಿಮೆ ಆಗ್ತಾಯಿದೆ. ಇವಾಗ ನಾವೇನು ಶೇಂಗದ ಪುಡಿ ತೊಗೊಂಡಿದ್ವಲ್ಲ, ಈ ಶೇಂಗದ ಪುಡಿನ ಹಾಕ್ಕೊಳ್ಳೋಣ. ನೋಡಿ, ಯಾಕಂದರೆ ಚೆನ್ನಾಗಿ ಸಕ್ಕ ಟೇಸ್ಟ್ ಕೊಡುತ್ತೆ ಗೈಸ್. ಇದನ್ನು ಉತ್ತರ ಕನ್ನಡ ಸ್ಪೆಷಲ್ ಆದಂಥ ಜೋಳದ ರೊಟ್ಟಿಯಲ್ಲಿ ತಿಂದರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಮತ್ತು ನನ್ನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ನೋಡಿ, ಇವಾಗ ನೀಟಾಗಿ ಫ್ರೈ ಆಗ್ತಾಯಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಟೇಸ್ಟೂ ಅಷ್ಟೇ ಚೆನ್ನಾಗಿ ಬಂದಿದೆ ಗೈಸ್. ಆಮೇಲೆ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಪ್ಲೀಸ್ ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಮತ್ತು ಇದೇ ಥರ ಹೊಸ ವ್ಲಾಗ್ಸ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್ನಲ್ಲಿ. ನೋಡಿ, ಫೈನಲಾಗಿ ಮೆಂತ್ಯ ಸೊಪ್ಪು ಈ ಥರ ಬಂದಿದೆ. ಬನ್ನಿ ಗೈಸ್, ಇವಾಗ ನೋಡೋಣ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.
ನೋಡ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಮೆಂತ್ಯ ಸೊಪ್ಪು, ಮೆಂತ್ಯ ತಾಳ್ಸೋದು ಅಂತಾರೆ ಮತ್ತು ಮೆಂತ್ಯ ಪಲ್ಯನೂ ಅಂತಾರೆ. ನಮ್ಮ ಕಡೆ ಎಲ್ಲ ಮೆಂತ್ಯ ತಾಳ್ಸೋದು ಅಂತ ಕರಿತೀವಿ ನಾವು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ಗೈಸ್, ಇವಾಗ ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಮತ್ತು ನಾವೀಗೇನು ಮಾಡಿದ್ವಲ್ಲ ಮೆಂತ್ಯ ಸೊಪ್ಪಿನ ಪಲ್ಯ ಇದಾಗಿತ್ತು. ಥ್ಯಾಂಕ್ ಯು ಗೈಸ್.